ಇದೆಲ್ಲ ಬೆಳವಣಿಗೆಗಳ ಜೊತೆಗೆ ಈಗ ಸುದ್ದಿ ಬಂದಿರುವಂತದ್ದು ಇದ್ದಕ್ಕಿದ್ದ ಹಾಗೆ ಸಿಎಂ ಮನೆಯಿಂದ ಎದ್ದು ಅಶೋಕ ಹೋಟೆಲ್ ಕಡೆಗೆ ಹೋಗಿರುವುದು. ಅಶೋಕ ಹೋಟೆಲ್ನಲ್ಲಿ ಎಲ್ಲ ನಾಯಕರುಗಳಿದ್ದಾರೆ. ನಾಯಕರ ಜೊತೆಗೆ ಬಹಳ ತೀವ್ರವಾದಂತಹ ಮಾತುಕತೆ ಈಗ ನಡೀತಾ ಇದೆ. ಎಲ್ಲೋ ಒಂದು ಕಡೆಗೆ ಸಿಎಂ ರಾಜೀನಾಮೆಗೆ ಕ್ಷಣಗಣನೆ ಈಗ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೇನಾದರೂ ಆಗಲಿಲ್ಲ ಅಂದ್ರೆ ಅವ್ರನ್ನ ಕಿತ್ತು ಹಾಕೋದು ಗ್ಯಾರಂಟಿ. ಹೀಗಾಗಿ ಬಹುಶಃ ಸಿಎಂ ಅವರೇ ಈಗ ಅಲರ್ಟ್ ಆಗಿದ್ದಾರೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ಸ್ಥಳದಲ್ಲಿರೋ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದರ್ರಿಂದ. ಅರವಿಂದ್, ಏನು ಅಶೋಕ ಹೋಟ್ಲಿಗೆ ಇದ್ದಕ್ಕಿದ್ದ ಹಾಗೆ ಸಿಎಂ ಯಡಿಯೂರಪ್ಪ ದೌಡಾಯಿಸಿರುವಂತದ್ದು, ಅಲ್ಲಿ ಜೈಟ್ಲಿ ಮತ್ತೆ ರಾಜನಾಥ್ ಜೊತೆಗೆ ಮಾತುಕತೆಯನ್ನು ಮಾಡಿರುವಂತದ್ದು, ಎಲ್ಲೋ ಕಡೆ ಏನು ಅಂದ್ರೆ ಏನು ಎಚ್ಚರಿಕೆಯನ್ನ ಸ್ಪಷ್ಟ ಸಂದೇಶವನ್ನು ರವಾನಿಸಿತ್ತು ಹೈಕಮಾಂಡ್, ಇನ್ನು ನಿಮ್ಮ ಆಟ ನಡೆಯಲ್ಲ, ನಿಮ್ಮನ್ನು ಕಿತ್ತು ಹಾಕ್ತೀವಿ ಅಂತ. ಬಹುಶಃ ಆ ಎಚ್ಚರಿಕೆನೇ ಅವ್ರನ್ನ ಎಬ್ಬಿಸಿ ಕಳಿಸಿದೆಯೇನೋ ಅಂತ. ಹೌದು ರಂಗನಾಥ್, ಇನ್ನು ನಿನ್ನೆ ಸಂಜೆ ರಾತ್ರಿ ಏನೋ ಒಂದು ಹೈಡ್ರಾಮಾ ನಡೆಸಿತು. ಕೆಲವಷ್ಟು ಸಚಿವರು ಶಾಸಕರು ಸಿಎಂ ಜೊತೆಗಿದ್ದೇವೆ ಅಂತ ಹೇಳಿದ್ರು. ಇನ್ನಷ್ಟು ಶಾಸಕರು ಮತ್ತೆ ಕೆಲವು ಸಚಿವರು ಏನು ಸಿಎಂ ಅವರು ಹೈಕಮಾಂಡ್ ಆದೇಶಕ್ಕೆ ತಲೆ ಬಾಗ್ಲೇಬೇಕು, ಹೀಗಾಗಿ ರಾಜೀನಾಮೆ ಕೊಡೋದು ಅನಿವಾರ್ಯ ಅಂತ ಕೆಲವಷ್ಟು ಶಾಸಕರು ಹೇಳಿದ್ರು. ಹೀಗಾಗಿ ಹೈಕಮಾಂಡ್ ಒಂದು ವಿಚಾರ ಮಾಡಿತ್ತು, ಎಲ್ಲೋ ಒಂದು ಕಡೆ ಪಕ್ಷ ಇಬ್ಬಾಗವಾಗ್ತಿದೆ, ಮತ್ತೆ ಅಧಿಕಾರಕ್ಕೆ ಬರೋದು, ಅಧಿಕಾರ ಹಿಡಿಯೋದು ಅಸಾಧ್ಯ ಅಂತ ಹೇಳಿ ಹೈಕಮಾಂಡ್ ಗೊತ್ತಾದ ಕೂಡಲೇ ನಿನ್ನೆ ರಾತ್ರಿ ಇಡೀ ಏನು ರಾಜನಾಥ್ ಸಿಂಗ್ ಮತ್ತೆ ಅರುಣ್ ಜೇಟ್ಲಿ ಏನಿದ್ದಾರೆ ಅವರು ಗಡ್ಕರಿ ಜೊತೆ ಮತ್ತೆ ಅದ್ವಾನಿ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಹೀಗಾಗಿ ಕೂಡ್ಲೆ ಅಂದ್ರೆ ಒಂದು ವೇಳೆ ಸಿಎಂ ಅವರು ತಾವಾಗಿಯೇ ರಾಜೀನಾಮೆ ಕೊಟ್ಟು ಕೆಳಗೆ ಇಳಿಯದಿದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಕ್ರಮ ಕೈಗೊಳ್ಳುವುದು ಅನಿವಾರ್ಯ ಅಂತ ಹೇಳಿ ಒಂದು ಸ್ಪಷ್ಟ ಸಂದೇಶವನ್ನ ಏನು ಸಿಎಂ ಅವರಿಗೆ ರವಾನಿಸಿದ್ರು. ಇದರಿಂದ ಪಾರಾಗಲು, ಮುಜುಗರದಿಂದ ತಪ್ಪಿಸಿಕೊಳ್ಳಲು, ಈ ಶಿಕ್ಷೆಯಿಂದ ಪಾರಾಗಲು ಸಿಎಂ ಅವರು ಕೂಡಲೇ ಮತ್ತೆ ಅರುಣ್ ಜೇಟ್ಲಿ ಮತ್ತೆ ರಾಜನಾಥ್ ಸಿಂಗ್ ಇರುವಂತಹ ಅಶೋಕ್ ಹೋಟೆಲ್ಗೆ ತೆರಳಿದ್ದಾರೆ. ಅಲ್ಲಿ ಚರ್ಚೆ ನಡೀತಾ ಇವರಾಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಒಪ್ಕೋತಾರ, ಅಥವಾ ಬೇರೆ ಸಿಎಂ ಅವರನ್ನ ಷರತ್ತುಬದ್ಧ ರಾಜೀನಾಮೆ ಕೊಡ್ತೀನಿ ಅಂತ ಏನ್ ಹೇಳಿದ್ರು ಆ ಷರತ್ತುಬದ್ಧ ರಾಜೀನಾಮೆಯಿಂದ ವಾಪಸ್ ಬರ್ತಾರ, ಹೈಕಮಾಂಡ್ ಯಾರಿಗೆ ಸೂಚಿಸುತ್ತೆ ಅವರನ್ನೇ ಇವರು ಸಿಎಂ ಆಗಿ ಒಪ್ಕೋತಾರ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಸಿಎಂ ಅವರು ಅರುಣ್ ಜೇಟ್ಲಿ ಮತ್ತೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಲು ಅಶೋಕ ಹೋಟೆಲ್ಗೆ ತೆರಳಿದ್ದಾರೆ. ಇಲ್ಲಿ ಅವರ ಮನೆ ಮುಂದೆ ನಡೆದಂತ ಮಾಧ್ಯಮದವರಿಗೆ ಯಾವ ಪ್ರತಿಕ್ರಿಯೆಯನ್ನ ನೀಡಿಲ್ಲ ರಂಗನಾಥ್. ಓಕೆ, ಸೊ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿನ್ನೆ ಮೊನ್ನೆ ಏನು ಇವರು ಜಗನ್ನಾಟಕವನ್ನು ಆಡಿದ್ರು ಅಂತ ನಾಟಕಗಳು ಇವತ್ತು ಮುಂದುವರಿಯಲ್ಲ ಹಾಗಾದ್ರೆ ಅಂತ. ಹೌದು ರಂಗನಾಥ್, ನಿನ್ನೆ ಏನು ಸುಮಾರು 8-9 ಗಂಟೆವರೆಗೂ ಕೂಡ ಒಂದು ಹೈಡ್ರಾಮಾ ಅನ್ನು ನಡೆದಿತ್ತು. ಕೆಲವಷ್ಟು ಸಚಿವರು ಕೂಡ ಸಭೆಯನ್ನ ನಡೆಸಿದ್ರು. ನಾವು ಸಿಎಂ ಬೆಂಬಲಕ್ಕೆ ಇದ್ದೀವಿ, ಮತ್ತೆ ಶಾಸಕರು ಕೂಡ ನಾವು ಸಿಎಂ ಬೆಂಬಲಕ್ಕೆ ಇದ್ದೀವಿ ಅಂತ ಹೇಳಿದ್ರು. ಇವತ್ತು ಬೆಳಿಗ್ಗೆ 8ವರೆಗೂ ಕೂಡ ಸಿಎಂ ಅವರು ತಮ್ಮ ಆಪ್ತ ಸಚಿವರು, ಆಪ್ತ ಶಾಸಕರ ಉಪಹಾರ ಕೂಟವನ್ನು ಕೂಡ ಏರ್ಪಾಡು ಮಾಡಿದ್ರು. ಅಲ್ಲದೆ ಕೆಲವು 14 ಜನ ಸಂಸದರೇನಿದ್ದಾರೆ, ರಾಜ್ಯಸಭಾ ಸದಸ್ಯರು ಮತ್ತೆ ಸಂಸದರು ಸೇರಿ 14 ಜನ ಸಿಎಂ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ರಾಜ್ಯದ ಸಂಸದರ ಅಭಿಪ್ರಾಯವನ್ನ ಪಡೆಯದೆ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಹೀಗಾಗಿ ಅವರ ಅಭಿಪ್ರಾಯವನ್ನ ಇನ್ನೊಂದ್ ಸಾರಿ ಸಿಎಂ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಏನು ಆದೇಶ ಮಾಡಿದ್ದಾರೆ ಅದನ್ನ ಪುನರ್ ಪರಿಶೀಲಿಸಬೇಕು ಅಂತ ಒತ್ತಡ ಹೇರ್ತೀವಂತ ಕೂಡ ಒಂದು ಹೇರಿದ್ರು. ಹೀಗಾಗಿ ಸಿಎಂ ಎಲ್ಲೋ ಒಂದು ಕಡೆ ಸಂಸದರು ಹಾಗೂ ತಮ್ಮ ಆಪ್ತ ಸಚಿವರು, ಶಾಸಕರ ಮೂಲಕ ಸಿಎಂ ಪಟ್ಟವನ್ನ ಉಳಿಸ್ಕೋಬಹುದು ಅಥವಾ ತಮಗೆ ಆಪ್ತರಾದವರನ್ನ ಸಿಎಂ ಮಾಡಲು ಹೊರಟಿದ್ರು. ಆದ್ರೆ ಇದ್ಯಾವುದೂ ಸಾಧ್ಯ ಆಗದೆ ಇರೋ ಕಾರಣ ಬಿಜೆಪಿ ಇಬ್ಬಾಗ ಆಗುತ್ತೆ. ಕೊನೆಗೆ ಇನ್ನು 2 ವರ್ಷ ಅವಧಿ ಏನಿದೆ ಆ 2 ವರ್ಷ ಅವಧಿ ಕೂಡ ಕೈ ತಪ್ಪಿ ಹೋಗುತ್ತೆ ಅನ್ನೋ ಕಾರಣದಿಂದಾಗಿ ಸಿಎಂ ಅವರು ಬಗ್ಗಿರಬಹುದು, ಅಥವಾ ಹೈಕಮಾಂಡ್ ಎಲ್ಲಿ ಇನ್ನೂ 2 ವರ್ಷ ಅಧಿಕಾರಾವಧಿ ಇದೆ, ಈ 2 ವರ್ಷ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಪಡಿಸಿ ಮುಂದಿನ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅನ್ನೋ ದೃಷ್ಟಿಯಿಂದ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿತ್ತು. ಸಿಎಂ ವಿರುದ್ಧ ಪಕ್ಷದಿಂದ ಉಚ್ಚಾಟಿಸಬೇಕು. ಒಂದು ವೇಳೆ ಇವತ್ತು ರಾಜೀನಾಮೆ ನೀಡದೇ ಇದ್ರೆ, ಹೈಕಮಾಂಡ್ ಮಾತಿಗೆ ಬಾಗದೇ ಇದ್ರೆ ಪಕ್ಷದಿಂದಲೇ ಉಚ್ಚಾಟಿಸಬೇಕು ಅಂತ ಕಠಿಣ ತೀರ್ಮಾನವೂ ಕೂಡ ಕೈಗೊಳ್ಳುವ ಸಾಧ್ಯತೆ ಇತ್ತು. ಹೀಗಾಗಿ ಸಿಎಂ ಅವರು ದೌಡಾಯಿಸೋದು ನೋಡಿದ್ರೆ ಹೈಕಮಾಂಡ್ ನೀತಿಗೆ, ಹೈಕಮಾಂಡ್ ಮಾತಿಗೆ ಎಲ್ಲೋ ಬಗ್ಗಿದ್ದಾರೆ ಅಂತ ಅನ್ಸುತ್ತೆ ರಂಗನಾಥ್. ಅದ್ರ ಬಗ್ಗೆ ಓಕೆ, ಅರವಿಂದ್ ಬಿರಾದಾರ್, ಮತ್ತಷ್ಟು ನಿಮ್ಮಿಂದ ನಾವು ಮಾಹಿತಿಯನ್ನು ಪಡಿತೀವಿ. ಅರವಿಂದ್ ಬಿರಾದಾರ್ ಈಗ ಹೋಟೆಲ್ನ ಬಳಿನೇ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪ ಇವತ್ತು ಎದ್ದು ಬೆಳಗ್ಗೆ ಹೋಟೆಲ್ಗೆ ಹೋಗಿರುವಂಥದ್ದು, ದೌಡಾಯಿಸಿರುವಂಥದ್ದು, ಇದನ್ನೆಲ್ಲ ನೋಡಿದ್ರೆ ಅಶೋಕ ಹೋಟ್ಲಿಗೆ ಬಂದಿರುವಂಥ ಕಾರಣ ಏನು ಅಂತ, ಕಾರಣ ಇಲ್ಲಿ ತುಂಬ ಸ್ಪಷ್ಟ. ಇನ್ನು ನಿಮ್ಮ ಆಟ ನಡೆಯಲ್ಲ, ನೀವೇನಾದರೂ
ರಾಜೀನಾಮೆ ಕೊಡಲಿಲ್ಲ ಅಂತಂತಂದರೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕಿತ್ತು ಹಾಕ್ತೀವಿ ಅನ್ನುವಂಥ ಒಂದು ದೊಡ್ಡ ಎಚ್ಚರಿಕೆ ಏನು ಬಂತು, ಅದರ ಪ್ರತಿಫಲ ಇದಾಗಿರ್ಬೋದು ಅನ್ನುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿಯೇ ರಾಜನಾಥ್ ಸಿಂಗ್ ಗಡ್ಕರಿ ಅವ್ರ ಜೊತೆ ಮಾತಾಡಿದ್ದಾರೆ, LK ಅಡ್ವಾಣಿ ಅವ್ರ ಜೊತೆ ಮಾತಾಡಿದ್ದಾರೆ. ಮುಂದೆ ನಾವು ಕ್ರಮವನ್ನು ಕೈಗೊಳ್ಳಲೇಬೇಕು, ಇಲ್ಲಾಂದರೆ ಇರೋಷ್ಟು ಒಂದಷ್ಟು ಘನತೆ ಗೌರವ ಕೂಡ ಮಣ್ಣುಪಾಲಾಗಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಅಲ್ಲಿಂದೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಬಂದಿರಬೇಕು. ಇನ್ನು ಯಡಿಯೂರಪ್ಪನವ್ರ ಆಟ ನಡೆಯೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಹೀಗಾಗಿ ಏನು ಅಂದರೆ ಯಡಿಯೂರಪ್ಪ ಅವ್ರನ್ನ ಕಿತ್ತಾಕೋದಕ್ಕಿಂತ ಮೊದಲೇ ಅವರೇ ಒಂದು ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿರೋ ಹಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಈ ಮಾತುಕತೆ ನಡೀತಾ ಇದೆ. ನಮ್ಮ ಬ್ರೇಕ್ಫಾಸ್ಟ್ ನ್ಯೂಸು ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ತೇಜಸ್ವಿನಿ ನಮ್ಮ ಜೊತೆಗಿದ್ದಾರೆ. ಮಾಜಿ ಸಂಸದೆ, ಕಾಂಗ್ರೆಸ್ ನಾಯಕಿ ತೇಜಸ್ವಿನಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ರಮೇಶ್ ಬಾಬು ಇದ್ದಾರೆ, ವಕ್ತಾರರು, ಜಾತ್ಯತೀತ ಜನತಾದಳದ ನಾಯಕರು. ರಮೇಶ್ ಬಾಬು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅರವಿಂದ್ ಲಿಂಬಾವಳಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅವರ ಮನೆಯಿಂದ. ಅರವಿಂದ್ ಲಿಂಬಾವಳಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಲ್ಲದನ್ನು ತಾವು ಗಮನಿಸ್ತಾ ಇದ್ದೀರಿ, ತಾವು ನೋಡ್ತಾ ಇದ್ದೀರಿ. ಬಹುಶಃ ನನ್ನ ಧ್ವನಿ ತಮಗೆ ಕೇಳ್ತಾ ಇದ್ದೀರಿ ನಾನು ಭಾವಿಸ್ತೀನಿ ಲಿಂಬಾವಳಿ ಅವರೇ. ಸೊ ಏನೇನು ನಡೀತಾ ಇದೆ ನಿಮ್ಮ ಪಕ್ಷದಲ್ಲಿ, ಏನೇನು ಇಲ್ಲಿ ತನಕ ನಡೀಬಾರ್ದು ಅದೆಲ್ಲದೂ ಕೂಡ ನಡೀತಾ ಇದೆ. ನಮಸ್ಕಾರ ಸರ್. ಎಲ್ಲದೂ ಕೂಡ ನಡೀತಾ ಇದೆ, ಆದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಮಟ್ಟಕ್ಕೆ ಮಾತ್ರ ಇದು ಹೋಗಿಲ್ಲ. ಇದು ಈಗ ಮುಖ್ಯಮಂತ್ರಿಗಳು ಎದ್ನೋ ಬಿದ್ನೋ ಅಂತ ಈಗ ಅಶೋಕ ಹೋಟ್ಲಿಗೆ ಹೋಗ್ಯಾರೆ. ಏನಾದರೂ ಇನ್ಮೇಲಾದರೂ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳು ಇದೆಯಾ? ಏನ್ ನಡೀತಾ ಇದೆ ತಮ್ಮ ಪಕ್ಷದಲ್ಲಿ? ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ಮುಖ್ಯಮಂತ್ರಿಗಳು ಕೇಂದ್ರದ ನಮ್ಮ ಸಂಸದೀಯ ಮಂಡಳಿಯ ಸಭೆಯ ತೀರ್ಮಾನದಂತೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ ಸಮಯ ಕೇಳಿದ್ದಾರೆ. ಹೀಗಾಗಿ ಇದರಲ್ಲಿ ಗೊಂದಲಗಳನ್ನ ಅಥವಾ ಮತ್ತೊಂದನ್ನ ಇಟ್ಕೊಳ್ಳೋದು ಬೇಡ ಅನ್ಸತ್ತೆ ಯಾರು ಕೂಡ. ಹೀಗಾಗಿ ರಾಜೀನಾಮೆ ಅನ್ನುವಂಥದ್ದು ಸ್ಪಷ್ಟ. ರಾಜೀನಾಮೆ ಕೊಡೋದಕ್ಕೆ ಒಪ್ಪಿದ್ದಾರೆ. ಹೈಕಮಾಂಡಿನ ಆದೇಶಕ್ಕೆ ತಲೆಬಾಗ್ತಾರೆ. ಅವರೊಬ್ರು ಪಕ್ಷದ ಶಿಸ್ತಿನ ಸಿಪಾಯಿ. ಓಕೆ ಅರವಿಂದ್, ನಿಮ್ ಕಮಿಟ್ಮೆಂಟ್ ನಾವು ನಿಜವಾಗ್ಲೂ ಒಪ್ಪಲೇಬೇಕು ಅರವಿಂದ್. ಯಾಕಂದ್ರೆ ಇಷ್ಟೊಂದೆಲ್ಲ ರಾದ್ಧಾಂತಗಳಾದ್ಮೇಲೂ ಕೂಡ ನೀವು ಪಕ್ಷ ಬಿಟ್ಕೊಡ್ತಿಲ್ಲ, ಪಕ್ಷದ ನಾಯಕರನ್ನ ಬಿಟ್ಕೊಡ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಅಂದ್ರೆ ಬಹಳ ಬೇಸರ ಸಂಗತಿ ಅಂದ್ರೆ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ತಾಂಡವಾಡ್ತಾ ಇರೋದು, ಇಲ್ಲಿ ತನಕ ಇದ್ದಂತ ಘನತೆ ಗೌರವಗಳು ಮಣ್ಣುಪಾಲಾಗ್ತಾ ಇದೆ ಅನ್ನುವಂಥದ್ದು. ಅಲ್ಲ, ಅದನ್ನ ನಾನು ಒಪ್ಕೊಳ್ತೇನೆ. ಪಕ್ಷದ ಶಿಸ್ತಿನಲ್ಲಿ ಸ್ವಲ್ಪ ಅಶಿಸ್ತು ಬಂದಿದೆ ಅನ್ನುವಂತ ಸಂಗತಿಯನ್ನ ನಾನು ಒಪ್ಕೊಳ್ತೇನೆ. ಪಕ್ಷದ ಒಂದು ಅಧಿಕಾರ ಬಂದಂತ ಬರೋ ಸಂದರ್ಭದಲ್ಲಿ ಪಕ್ಷದಲ್ಲಿ ಯಾರ್ಯಾರು ಪಕ್ಷವನ್ನ ಸೇರಿದ್ದಾರೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಸಂಸ್ಕಾರಗಳು ಆಗ್ಬೇಕಾಗಿದೆ. ಸೊ ಆ ಹಿನ್ನೆಲೆಯೊಳಗೆ ಸ್ವಲ್ಪ ಡೈಲ್ಯೂಷನ್ ಬಂದಿರೋದಂತೂ ನಿಜ. ಸೊ ಬರುವಂತ ದಿನಗಳಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಪಕ್ಷದ ವರಿಷ್ಠರು ಸೇರಿ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ.
ಓಕೆ, ಸೊ ತೇಜಸ್ವಿನಿ ಅವರೇ, ಅರವಿಂದ್ ಅವ್ರ ಮಾತನ್ನ ಕೇಳಿದ್ರಿ. ಅರವಿಂದ್ ಅವ್ರ ಕಮಿಟ್ಮೆಂಟ್ ಒಪ್ಪಬೇಕಾದ್ದೆ, ಯಾಕಂದ್ರೆ ಅವ್ರೆಲ್ಲ ಸಂಘ ಪರಿವಾರದಿಂದ ಬಂದಿರುವಂತವ್ರು. ನೋಡಿ, ಎಂಥ ಸಂದರ್ಭದಲ್ಲಾದ್ರೂ ಪಕ್ಷವನ್ನು ಸಪೋರ್ಟ್ ಮಾಡಲೇಬೇಕು, ನಾಯಕರನ್ನ ಅವ್ರ ಪರವಾಗಿ ನಿಲ್ಲೇಬೇಕು. ಆ ಕೆಲಸ ಏನ್ ಹೇಳ್ತಿರ್ತಾವ? ಬಹುಶಃ ಅರವಿಂದ್ ಲಿಂಬಾವಳಿಯವರು ನಿಮ್ಮ ಮೆಗಾ ಫೈಟ್ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಜೊತೆಲಿ ಭಾಗವಹಿಸಿದ್ವಿ. ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿದ ಮೇಲೆ ಬಹುಶಃ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳಿಗಿಂತ ಇವತ್ತು ದುರ್ಬಲ ವರ್ಗದವರಿಗೆ, ಅಲ್ಪಸಂಖ್ಯಾತ ವರ್ಗದವರಿಗೆ, ನಿರ್ಣಾಯಕವಾದಂಥ ಜಾತಿ ಬೆಂಬಲ ಇಲ್ದಲೇ ಇರುವವರಿಗೆ ರಾಜಕಾರಣದಲ್ಲಿ ಅತ್ಯುನ್ನತವಾದ ಪದವಿಯನ್ನು ಅರ್ಹತೆ ಇದ್ದಾಗ್ಯೂ ಕೂಡ, ಪ್ರತಿಭೆ ಇದ್ದಾಗ್ಯೂ ಕೂಡ, ನಿಷ್ಠೆ ಇದ್ದಾಗ್ಯೂ ಕೂಡ, ಕಾಂಟ್ರಿಬ್ಯೂಷನ್ ಮಾಡಿದ್ದಾಗ್ಯೂ ಕೂಡ ಕನಸು ಕಾಣೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗೋದಿಲ್ವಾ ಅನ್ನುವಂಥ ಆತಂಕ ಈ ಬೆಳವಣಿಗೆಗಳನ್ನು ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ಭರದ್ವಾಜ್. ಇದು ಕೇವಲ ಬಿಜೆಪಿಗೆ ಮಾತ್ರ ಅನ್ವಯಿಸೋದಿಲ್ಲ. ಈ ಬೆಳವಣಿಗೆಗಳು ಇಡೀ ರಾಜ್ಯ ರಾಜಕಾರಣದ, ದೇಶದ ರಾಜಕಾರಣದ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳಿಗೂ ಅನ್ವಯಿಸುತ್ತೆ. ಪ್ರತಿಯೊಂದು ಪಕ್ಷದಲ್ಲಿ ಭಾಗ ಅನ್ನೋದಿರುತ್ತೆ. ಅದು ಇಬ್ಬಾಗ ಆಗ್ತಕ್ಕಂಥದ್ದು ಇವತ್ತು ಶಿವಸೇನಾ ಇಬ್ಬಾಗ ಆಗಿದೆ, ಅಥವಾ ಕಾಂಗ್ರೆಸ್ನಲ್ಲೂ ಕೂಡ ವ್ಯಕ್ತಿ ಪ್ರಾಬಲ್ಯ ಮೆರೀಲಿಕ್ಕೆ ಹೋದಾಗ ಹೈಕಮಾಂಡ್ ಆಕ್ಟ್ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ತಾವೊಂದು ಪದವನ್ನು ಬಳಸಿದ್ರಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ. ಇಲ್ಲ, ಕೊಡಿಸ್ತಾ ಇದ್ದಾರೆ. ಕೊಡಿಸ್ತಾ ಇದ್ದಾರೆ. 12 ಗಂಟೆಗಳ ಗಡುವನ್ನು ಯಾರು ಕೊಟ್ಟರು? ರವಿಶಂಕರ್ ಪ್ರಸಾದ್, ದೆಹಲಿಯ ವಕ್ತಾರರು 12 ಗಂಟೆಗಳ ಗಡುವನ್ನ ಒಂದು ರಾಷ್ಟ್ರೀಯ ಪಕ್ಷವೊಂದು ಹೈಕಮಾಂಡ್ ಕೊಟ್ಟ ಮೇಲೆ ಲಿಂಬಾವಳಿಯವರು ಹೇಳ್ತಾ ಇದ್ರು, ಅಂದ್ರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡೋದಾ? ತೆಗೆದಾಕ್ಬಿಡಿ, ರಾಷ್ಟ್ರೀಯ ಬಿಜೆಪಿ ತೆಗೆದಾಕಿ. ವ್ಯಕ್ತಿಯಿಂದ ಇವತ್ತು ಬಿಜೆಪಿ ಅಧಿಕಾರಕ್ಕೋಸ್ಕರ ಯಡಿಯೂರಪ್ಪನವ್ರನ್ನ ಬ್ಲೇಮ್ ಮಾಡಬೇಡಿ. ಇವತ್ತು ಯಡಿಯೂರಪ್ಪನವ್ರು ಇಷ್ಟು ಹಠಮಾರಿತನ ಮಾಡಬೇಕಾದ್ರೆ ನಿಮ್ಮಲ್ಲಿ ದೌರ್ಬಲ್ಯ ಇದೆ. ಅನೇಕ ಸಂದರ್ಭಗಳು ಈ ರೀತಿ ಬಂದಿತ್ತು. ನಿನ್ನೆ 2 ಘಟನೆಗಳನ್ನು ನಾನು ಗಮನಿಸಿದೆ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ನಿಷ್ಠೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜ. ಅವರು ಮುಖ್ಯಮಂತ್ರಿಗಳು ಅನೇಕರಿಗೆ ಸಹಾಯ ಮಾಡಿದ್ದಾರೆ, ಚುನಾವಣೆಗಳಲ್ಲಿ ನೆರವನ್ನ ಕೊಟ್ಟಿದ್ದಾರೆ, ಸಂಸದರಿಗೆ ಸಹಾಯ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ಅದರಲ್ಲಿ ನಾನು ಖಂಡಿತ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ತೀನಿ. ಆಸ್ ಎ ಮುಖ್ಯಮಂತ್ರಿಗಳಾಗಿ, ಲೀಡರ್ ಆಗಿ, ಸನ್ಮಾರ್ಗದಲ್ಲಿ ಮಾಡಿದ್ರೋ, ದುರ್ಮಾರ್ಗದಲ್ಲಿ ಮಾಡಿದ್ರೋ, ರಾಜಮಾರ್ಗದಲ್ಲಿ ಮಾಡಿದ್ರೋ, ಅಧರ್ಮವಾಗಿ ಮಾಡಿದ್ರೋ, ಬಿಜೆಪಿಯನ್ನ ಕಟ್ಟಲಿಕ್ಕೆ ಅವರ ಕಾಂಟ್ರಿಬ್ಯೂಷನ್ ಇದೆ. ಆದ್ರೆ ಲೋಕಾಯುಕ್ತರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ನಿನ್ನೆ ಅದೇ ಜನ? ಲೋಕಾಯುಕ್ತರು ಮಾಡಿರ್ತಕ್ಕಂಥದ್ದು ರಾಜ್ಯದ ಸಂಪತ್ತನ್ನು ಉಳಿಸಲಿಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಕರ್ತವ್ಯ ಮಾಡಿದ್ದಾರೆ. ನೀವು ಮುಖ್ಯಮಂತ್ರಿಗಳನ್ನ ಸಪೋರ್ಟ್ ಮಾಡುವ ಜನ ಮಾತ್ರ ಲೋಕಾಯುಕ್ತರನ್ನ ನೀವು ಟಾರ್ಗೆಟ್ ಮಾಡೋದಾದ್ರೆ, ಮತ್ತೊಂದು ಬಣ ಮಾಡ್ತಾ ಇದ್ದದ್ದು ನೋಡಿ, ರಾಮದಾಸ್ ಅವರಿಗೆ ಅವರ ಅಭಿಪ್ರಾಯ ಹೇಳುವಂಥದ್ದನ್ನ ಅಪರಾಧ ಅಂತ ಹೇಳುವಂತ ರೀತಿಯಲ್ಲಿ ಅಟ್ಯಾಕ್ ಮಾಡೋದಿದೆಯಲ್ಲ, ಬಹಳ ಡೇಂಜರಸ್ ಈ ಬೆಳವಣಿಗೆಗಳು. ಒಟ್ಟಾರೆಯಾಗಿ ಇಲ್ಲಿ ಒಂದನ್ನು ನಾವು ತುಂಬಾ ಗಮನಿಸಬೇಕು.